ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಲೂಗೆಡ್ಡೆಲಿ ಫ್ರೆಂಚ್ ಫ್ರೈಸ್ ಥರನೇ ಒಂದು ರೆಸಿಪಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಕಾಫಿ ಜೊತೆಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ನಾವು ಆಲೂಗೆಡ್ಡೆ ತೊಗೋಬೇಕು ಆ್ಯಂಡ್ ಇದನ್ನು ನೀಟಾಗಿ ಮೇಲಿರುವಂಥ ಸಿಪ್ಪೆಗಳನ್ನ ತೆಗೆದು ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಬೇಗ ಬೇಯುತ್ತೆ. ಇಲ್ಲಿ ಈ ಥರ ಕಟ್ ಮಾಡಿದ್ಮೇಲೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಆಲೂಗೆಡ್ಡೆ ಹಾಕಿ ಬೇಯಿಸ್ಬೇಕಾಗುತ್ತೆ. ನಾವು ಉಪ್ಪು ಹಾಕೋದ್ರಿಂದ ಆಲೂಗೆಡ್ಡೆ ಸ್ವಲ್ಪ ಬೇಗನೆ ಬೇಯುತ್ತೆ, ಜೊತೆಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. 5ರಿಂದ 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ಆಲೂಗೆಡ್ಡೆ ಬೆಂದಮೇಲೆ ಇದನ್ನು ಒಂದು ಬಟ್ಟೆಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ಗಂಟು ಸಿಗಬಾರ್ದು. ಇನ್ ಕೇಸ್ ಏನಾದರೂ ಆಲೂಗೆಡ್ಡೆ ಬೆಂದಿಲ್ಲ ನೀಟಾಗಿ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ತುರಿದ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಖಾರದ ಪುಡಿ, ಗರಂ ಮಸಾಲ, ಚಿಲ್ಲಿ ಫ್ಲೇಕ್ಸು, ಸಾಲ್ಟ್ ಮತ್ತು ಕಾರ್ನ್ಫ್ಲೋರ್ ಹಾಗೂ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಕಾರ್ನ್ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಸಹ ಹಾಕ್ಬೋದು. ಹಾಗೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಇರಬೇಕು ಅಂದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಬೇಕು. ಆವಾಗ ಮಸಾಲ ನೀಟಾಗಿ ಆಲೂಗೆಡ್ಡೆ ಒಳಗೆ ಸೇರಿಕೊಳ್ಳುತ್ತೆ. ಈ ರೀತಿ ಮಿಕ್ಸ್ ಆದಮೇಲೆ ಒಂದು ಬಟರ್ ಪೇಪರು ಅಥವಾ ಆಯಿಲ್ ಪೇಪರ್ ಇರುತ್ತಲ್ಲ ಅದಾಗಿರ್ಬೋದು, ಅದ್ರ ಮೇಲೆ ನೀಟಾಗಿ ತಟ್ಕೊಂಡು ಈ ಥರ ಶೇಪ್ ಬಂದಮೇಲೆ ನೀವು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಇನ್ನು ನಾನು ಫ್ರೆಂಚ್ ಫ್ರೈಸ್ ಯಾವ ಶೇಪಲ್ಲಿರುತ್ತೆ ಆ ಶೇಪಲ್ಲಿ ಕಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈ ಥರ ತೆಗೆದಿಟ್ಕೊಂಡಾಗ ಎಣ್ಣೆ ಕಾದಾಗ ಈಸಿಯಾಗಿ ಬೇಗ ಹಾಕ್ಬೋದು. ಎಣ್ಣೆನೂ ಅಷ್ಟೇ ಡೀಪ್ ಫ್ರೈ ಮಾಡುವಾಗ ಯಾವ ರೀತಿ ಕಾದಿರಬೇಕು ಆ ಥರ ಕಾದಿರಬೇಕು. ಇನ್ ಕೇಸ್ ಏನಾದರೂ ಎಣ್ಣೆ ಸ್ವಲ್ಪ ಕಮ್ಮಿ ಕಾದಿರುವಾಗ ನೀವು ಹಾಕ್ಬಿಟ್ರೆ ಆ ಫ್ರೆಂಚ್ ಫ್ರೈಸಲ್ಲಾಗಿರ್ಬೋದು ಆಲೂಗೆಡ್ಡೆಯಲ್ಲಿ ಏನಾಗಿರುತ್ತೆ ಆ ಎಣ್ಣೆ ಅಂಶ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ. ಸೊ ಆವಾಗ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಈ ರೀತಿ ಕಲರ್ ಬಂದಮೇಲೆ ಇನ್ನೊಂದು ಸ್ವಲ್ಪ ಕಲರ್ ಬರೋ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗೋವಂಥ ಫ್ರೋಝನಲ್ಲಿಟ್ಟಿರೋ ಐಟಮ್ಸ್ನ ಮನೆಗೆ ತೊಗೊಬಂದು ಕರ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಹೆಲ್ತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ತಿಯಾಗೂ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.